ಈ 4ನೇ ಪಾದ ನಾಳೆ. ಓಂ ನಾರಾಯಣಂ ಗುಣೈಃ ಸರ್ವೈರ್ವಿಘ್ನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ರೂಢಾರ್ಥ ಉಚ್ಯತೆ. ಭಾವಂತು ಬಾದರಾಯಣೋ ಅಸ್ತಿ. ಯಾವುದೀಗ ಮುಗಿತು. ಕಂಪನ ಶಿವಶ್ಯ ಓಂ ಸಂಖ್ಯೋಪಸ ಅದಕ್ಕೂ ಹೋಗಿತ್ತು. ಜ್ಯೋತಿಷ ಆಯಿತು, ಜ್ಯೋತಿರಧಿಕರಣನೂ ಆಯಿತು. ಓಂ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇ ಅವಾಂತರ ಕಾರಣತ್ವೇನ ಅಪಿ ಸಾ ಏವೋಚ್ಯತೆ ಇತಿ ವಕ್ತಿ. ಈಗ ಮತ್ತೊಂದು ವಿಷಯ ಪ್ರಶ್ನೆ, ಪ್ರತಿಯೊಂದರಲ್ಲೂ ಚೇಂಜ್ ಇರಬೇಕು. ಅದನ್ನೇ ಹೇಳಿದ್ದಾರೆ, ಅಧಿಕರಣ ಬೇರೆ ಮಾಡೋ ನೆಸಿಟಿನೇ ಇಲ್ಲ. ಹೊಸ ಪ್ರಶ್ನೆಗೆ ಉತ್ತರ ಇದೆ. ಅದಕ್ಕೆ ಅವಾಂತರ ಕಾರಣಗಳು ಯಾರ್ಪ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಏನು ಬರುತ್ತೆ, ಮುಖ್ಯ ಕಾರಣ ಪ್ರೈಮರಿ ಕಾಸ್ ಗೊತ್ತಾಗೋಯಿತು, ಅವಾಂತರ ಕಾರಣ ಅದು ಗೊತ್ತಾಯಿತು. ಆದರೆ ಅವಾಂತರ ಕಾರಣ ವಿಷಯ ಬಂದಾಗ ದೇವ್ರ ವಿಷಯ ಹೇಳಬಾರ್ದು ನೀವು, ಯಾಕೆ ದೇವ್ರ ಮುಖ್ಯ ಕಾರಣ ತಾನೇ ಅಂತ ಕೇಳಿ. ಇಲ್ಲ ಅಲ್ಲೂ ದೇವ್ರ ವ್ಯಾಪಾರ ಇದೆ, ಇದು ಭಾರಿ ವಿಶೇಷ. ಅರ್ಥ ಆಯ್ತಾ? ಅದಕ್ಕೆ ಅವಾಂತರ ಕಾರಣ ಕೊಟ್ಟ ನಾರಾಯಣಾಮಲ ಕಾರಣ ಒಂದೇ, ಕಾರಣ ಪೂರ್ಣವರೇಣ್ಯ. ಮುಖ್ಯ ಕಾರಣನೂ ತಾನೇ, ಅವಾಂತರಗಳಿದ್ದು ಮಾಡಿಸೋನೂ ತಾನೇನೆ, ಕಾರ್ಯದಲ್ಲಿರೋನೂ ತಾನೇ. ಮತ್ತೆ ಏನು ಹೀಗೆಲ್ಲ ಆಗುತ್ತೆ ಅಂದರೆ ಅದು ಮಹಿಮೆ ದೇವರು. ಅದು ಇದೆಲ್ಲ ಕಡೆ ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇ ಆಕಾಶಾದಿಷು ಅವಾಂತರ ಕಾರಣತ್ವೇನ ಸಯೇವ ವ್ಯವಸ್ಥಿತಃ ಯಥಾ ವ್ಯಪದಿಷ್ಟಸ್ಯೈವ ಪರಸ್ಯ ಆಕಾಶೇ ತಿಷ್ಠನ್ನಿತ್ಯಾದಿನ ಆಕಾಶಾದಿಷು ಉಕ್ತೇ. ಇದೆಲ್ಲ ಯಾತಕ್ಕೆ ಅನುಸಂಧಾನಕ್ಕೆ ಭಾರಿ ಉಪಯೋಗ ಬರುತ್ತೆ. ಇವೆಲ್ಲ ಕೂಡ ಗೊತ್ತಾಯ್ತಾ? ಪ್ರತಿ ಸ್ಟೇಜಲ್ಲೂ ಅನುಸಂಧಾನಕ್ಕೆ ಓ ಇಲ್ಲೂ ದೇವರಿದ್ದಾನೆ ಅಂತ ಗೊತ್ತಾಗ ಗಾಡಿ ಎಲ್ಲರೂ ಗಾಡಿ ಇಲ್ವ ಇವತ್ತು? ಆ ಥರ ಎಲ್ಲೂ ಅಡಿ ಮನೆಗೂ ಎಲ್ಲ ಯಾವನೆಲ್ಲರೂ ಗಾಡಿ ಕಾಮನ್ ಆಗಿದೆ. ಆ ಥರ ದೇವರಿದ್ದೇ ಇದ್ದಾನೆ. ಅದು ಆ ಪ್ರಶ್ನೆಗೆ ದೊಡ್ಡ ಉತ್ತರ ಇದೆ. ಆಗ ಬ್ರಹ್ಮ ಭಾರ ಸ್ತೋತ್ರ ಅರ್ಥ ಆಗುತ್ತೆ. ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು. ಇವತ್ತು ಉದಾಹರಣೆ ಮುಖ್ಯ ಕಾರಣ ಒಂದಿದೆ, ದೇವರಾಯಿತು. ಇನ್ನು ಕಾರಣ ಬೇಕಾಷ್ಟು ಕಾರಣ ಇದೆ. ಅದು ಕಾರಣಗಳಿಗೂ ಕಾರಣ ಮತ್ತೆ ಅದು ಕಾರಣ ಮತ್ತೆ ಈ ಕಾರಣಕ್ಕೆ ಕಾರಣ ಅದಕ್ಕೂ ಕಾರಣ ಮತ್ತೆ ಅವಾಂತರ ಕಾರಣದಲ್ಲಿ ಕಾರ್ಯಕಾರಣ ಭಾವ ಇದೆ, ಅದರಲ್ಲೂ ಇದ್ದಾನೆ. ಮತ್ತೆ ಕಾರ್ಯದಲ್ಲಿದ್ದ ಅಲ್ಲಿ ಅವಾಂತರ ಕಾರ್ಯದಲ್ಲಿ ಅವಾಂತರ ಕಾರಣದಲ್ಲಿದ್ದಾನೆ. ಮತ್ತೆ ಎಷ್ಟು ಸ್ಟೇಜ್ ಅದು ಯೋಚನೆ ಮಾಡಬೇಕು. ಎಲ್ಲ ಕಡೆ ದೇವರ ವ್ಯಾಪ್ತಿ ಇದೆ. ಏತಿ ರೂಪಕ್ರಮಾತ್ತು ತಥಾ ಹೀಯತೆ ಏಕೆ. ಅದು ಅದಾದಮೇಲೆ ಆಕಾಶಾದಿಷು ಉದಾಹರಣೆ ಯಾಕೆ ತಗೊಂಡ್ರು ಅಂತ ಕೇಳಿದರೆ, ಆಕಾಶಾದ್ ವಾಯೋ ಅಗ್ನಿರಾಪ ಅದ್ಭ್ಯ ಪೃಥಿವಿ. ಇದು ಕ್ರಮ ಇದೆ. ಈ ಕ್ರಮದಲ್ಲಿ ಅವಾಂತರ ಕಾರಣ ಇದು. ಪರಮಾತ್ಮನ ಆತ್ಮನಃ ಆಕಾಶ ಸಂಭೂತಃ ಅದು ಮೂಲ ಕಾರಣ. ಆಕಾಶಾದ್ ವಾಯೋರಗ್ನಿರಾಪ ಅದ್ಭ್ಯ ಪೃಥಿವಿ ಇವೆಲ್ಲ ಒಂದಕ್ಕೊಂದು ಕಾರಣ, ಅವಾಂತರ ಕಾರಣ ಎರಡೆರಡಾಗಿದೆ. ಈಗ ಆಕಾಶ ಇದಕ್ಕೆ ಕಾರಣ ವಾಯುವಿಗೆ, ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಮುಂದೆ ಆಕಾಶ ಪುರಾತನದಿಂದ ಕಾರ್ಯ, ಈ ಕಡೆ ಕಾರಣ. ಆಮೇಲೆ ಅಗ್ನಿ ಈ ಕಡೆ ಕಾರಣ, ಈ ಕಡೆ ಕಾರ್ಯ. ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಈ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳೋದು ಎಷ್ಟು ಸ್ಟೇಜ್ ಉಪಯೋಗ ಆಗುತ್ತೆ. ನಾನೇನು ಮಾಡಲಿ, ಎಲ್ಲ ಮಾಡಿದ್ದೆ ನಾನೇನು ಮಾಡಲಿ ಅಂತ ಹೇಳಿದ್ರೆ ಮುಖ್ಯಸ್ಥನ ಆಗೋದೇ ಇಲ್ಲ. ಹೆಲ್ಪ್ಲೆಸ್ನೆಸ್ ಯಾವಾಗ ಹೇಳ್ತಾನೆ ಅವ್ನು ಮುಖ್ಯಸ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಬಿಟ್ಬಿಡೋದು, ಕೆಲಸ ಮಾಡೋಕ್ಕಾಗಲ್ಲ ಅಂತ ಅರ್ಥ, ಬಿಟ್ಟು ಹೋಗ್ಬಿಡೋದು. ಮಾಡ್ತೀನಿ ಅಂತ ಹೇಳಿದರೆ ಮಾತ್ರ ಕೆಲಸ, ಇಲ್ದೋರು ಮಾಡೋಕ್ಕೆ ಬರೋದಿಲ್ಲ. ದೇವರು ಎಲ್ಲ ಸ್ಟೇಜಲ್ಲೂ ಕೂಡ ಮಾಡೋದ್ರಿಂದಾನೇ ಆತನ ಮಹಿಮೆ ಯೋಚನೆಗೂ ಮೀರಿದ ಮಹಿಮೆ, ಅಚಿಂತ್ಯ. ಸರ್ವಶಬ್ದಾನಾಂ ಪರಮಾತ್ಮವಾಚಕತ್ವೇ ಕಥಮನ್ಯತ್ರ ವ್ಯವಹಾರ ಇತ್ಯತೋ ಬ್ರವೀತಿ. ಓಂ ಸಮಾಕರ್ಷ. ಈ ಹೊಸ ಪ್ರಶ್ನೆ ತೆಗೆದ ಸಿಕ್ಕಾಕೊಂಡ್ರೆ ನೀವು ಅಂತಾರೆ. ಯಾತಕ್ಕೀಗ ಅಲ್ಲಿ ಎಲ್ಲ ಶಬ್ದರು ದೇವ್ರು ಹೇಳೋದಾರೆ ವ್ಯವಹಾರ ಏನು ಮಾಡೋದು ನಾವೀಗ? ನೀರು ತೊಗೊಂಬಂದ, ನೀರು ಒಂದು ದೇವ್ರದ್ದು, ನೀರು ದೇವ್ರು ಹೋಗ್ಬಿಟ್ಟು ಅಷ್ಟೇ. ಎಲ್ಲ ದೇವ್ರ ಗೊತ್ತು ಮಾತು. ಬಾಯಾಗಿ ಒದ್ದಾಡ್ತಿದ್ದಾನೆ ಬಾಯಾರಿಕೆ. ಅದೇನು ಮಾಡ್ಬೇಕೀಗ? ಅಡಿಗೆ ಅಂದರೆ ದೇವರು. ಕೆಲವರು ಹೇಳ್ತಾರೆ ಮಾತಾಡಿದ್ದಾರೆ, ಅದ್ರ ಮೇಲೆ ಒಂದೊಂದು ಬಿಟ್ಟ ಅವ್ನು ಕೋಟಿ, ಅದ್ರ ಮೇಲೆ ಒಂದು ಮತ್ತೆ ಒಂದೊಂದು. ಎಲ್ಲ ಕಡೆ ದೇವರಿದ್ದಾರೆ ಪದ್ಧತಿ ಆಯ್ತಲ್ಲ ಅಂದರೆ ಆಗೋದಿಲ್ಲ. ವ್ಯವಹಾರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು. ಎಲ್ಲವೂ ವಿಷ್ಣು ರಾಘವೇಂದ್ರ ಸ್ತೋತ್ರ ವಿಷ್ಣುಪರ ಮಾಡಿಬಿಟ್ರೆ ರಾಘವೇಂದ್ರ ಸ್ತೋತ್ರ ಆಗಲಿಲ್ವಲ್ಲ. ಹಾಗಿದ್ರೆ ವಾಯುಸ್ತುತಿ ವಿಷ್ಣುಪರ ಮಾಡಿಬಿಟ್ರೆ ವಾಯುಸ್ತುತಿ ಆಗೋದೇ ಇಲ್ವಲ್ಲ. ವಾಯುಸ್ತುತಿ ಅಂತ ಹೇಳ್ತಿರೋ ನೀವೀಗ ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಅದೆಲ್ಲ ಪ್ರಶ್ನೆ. ಈಗ ಅಗ್ನಿ ಇದೆ, ಅಗ್ನಿ ನಿಮ್ಮ ಪ್ರಕಾರ ಅರ್ಥ ಏನಪ್ಪ? ಪರಶುರಾಮ ದೇವರು. ಆಮೇಲೆ ಅರ್ಥ ಏನು?
ಅದು ಇಲ್ಲಿ ಬೇರೆ ಬೇರೆ ಪ್ರಶ್ನೆ ಎಲ್ಲ ವಿಷ್ಣುಪರ ಅಂದಮೇಲೆ ವಿಷ್ಣುಪರ ಅಗ್ನಿ ಅಂದರೆ ವಿಷ್ಣು, ನೀರು ಅಂದರೆ ವಿಷ್ಣು, ಗಾಳಿ ಅಂದರೆ ವಿಷ್ಣು, ಆಕಾಶ ಅಂದರೆ ವಿಷ್ಣು. ಮತ್ತು ಉಳಿದ ಪದಾರ್ಥ ಹ್ಯಾಕೆ ಕರಿಬೇಕು ನಾವೀಗ? ವ್ಯವಹಾರ ಮಾಡೋದು ಹೇಗೆ? ಡೆಸ್ಕ್ ಅಂದರೆ ವಿಷ್ಣು ಮಾಡಿಬಿಟ್ರೆ, ಬುಕ್ ಅಂದರೆ ವಿಷ್ಣು, ಡೆಸ್ಕ್ ಅಂದರೆ ವಿಷ್ಣು. ಆ ಡೆಸ್ಕಿನ ಪುಸ್ತಕ ಡೆಸ್ಕ್ ಮೇಲೆ ಬುಕ್ ವಿಷ್ಣು ಮೇಲೆ ಇಡು ಅಂತ ಹೇಳಿದಾಗ ವ್ಯವಹಾರ ಮಾಡೋದೇನು ಬಂತೀಗ? ವಸಂತೆ ಜ್ಯೋತಿಷ, ವಸಂತ ವಿಷ್ಣು, ಜ್ಯೋತಿರ್ವಿಷ್ಣು, ಏಜಂತಿ ಅದು ವಿಷ್ಣುನೇ. ಮತ್ತೆ ವ್ಯವಹಾರ ನಿಂತು ಹೋಗುತ್ತಲ್ಲ ಅಂತ ಪ್ರಶ್ನೆ ಈಗ. ಅದಕ್ಕೆ ಹೇಳ್ತಾರೆ ನೋಡಿ, ಒಳ್ಳೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ, ಯಾರೂ ಕೇಳ್ತಕ್ಕಂಥ ಪ್ರಶ್ನೆ ಇದೆ. ಅವ್ರು ಉತ್ತರ ಕೊಡ್ತಾರೆ. ಸರ್ವಶಬ್ದಾನಾಂ ಪರಮಾತ್ಮವಾಚಕತ್ವೇ ಕಥಂ ಅನ್ಯತ್ರ ವ್ಯವಹಾರ ಇತ್ಯಥೋ ಬ್ರವೀತಿ. ಬೆಳಿಗ್ಗೆ ಪ್ರಾತಃ ಆಹಾರ ಸಂಧ್ಯಾ ಉಪಾಸೀತ. ಅರ್ಥ ಏನು ಮಾಡ್ತೀವಿ ಅದಕ್ಕೆ? ಪ್ರತಿನಿತ್ಯ ಸಂಧ್ಯಾವಂದೇ ತಪ್ಪದೆ ಮಾಡಬೇಕು ಅಂತ ಮಾಡಿ. ಅದೇ ಅರ್ಥ ಮಾಡೋದಿಲ್ವಲ್ಲ, ವಿಷ್ಣು ಅಂತ ಅರ್ಥ ಆಯ್ತಲ್ಲ ಅಂತ ಕೇಳಿದರೆ ಇಲ್ಲ, ಅದಕ್ಕೂ ಬರುತ್ತೆ ಅಂತ ಹೇಳ್ತಾರೆ. ಇದು ಸಾರಸ್ಯ. ಮೂರರ್ಥ ಇರೋ ಅರ್ಥ ಮಾಡಿಕೊಂಡ್ರೆ ಎರಡನೇ ಅರ್ಥ ಮೂರನೇ ಅರ್ಥಕ್ಕೆ ಏನು ಮಾಡ್ತಿದ್ದೀವಿ ನಾವೀಗ? ಯಾಕೆ ತರಬೇಕು? ಸಮಾಕರ್ಷ ಅರ್ಥಗಳನ್ನ ಏನು ಮಾಡ್ತಾ ಬರ್ತಾರೆ ಈಗ? ಹೇಳ್ಕೊಂಡು ಬರ್ಬೇಕಾರೆ ಫಿಕ್ಸ್ ಮಾಡ್ತಾರೆ. ಇದಕ್ಕೆ ಈ ಹೆಸರು ವಿಷ್ಣುವಿಗೂ ಇದೆ, ಇದಕ್ಕೂ ಇರಲಿ ಅಂತಾಯಿತು. ವಿಷ್ಣು ಅಂತ ಹೇಳಿದರೆ ಯಾರೋ ಕೃಷ್ಣಾಚಾರ್ಯ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣಗೆ ಹೆಸರಿದೆ, ಆಚಾರ್ಯಗೆ ಹೆಸರಿದೆ. ಆಚಾರ್ಯ ಹೆಸರು ಯಾತಕ್ಕೆ ಬಂದ? ಕೃಷ್ಣನ ಹೆಸರು ಇಟ್ಕೊಂಡಿದ್ದೇನೆ ಅಂತ ಬಂತಷ್ಟೇ. ಕೃಷ್ಣ ಮಾತ್ರ ನಂದೇ ಹೆಸರು ಅಂತ ಹೇಳ್ತಾನೆ ಹೊರತು ಯಾರ ಹೆಸರು ಕೃಷ್ಣ ಇಟ್ಕೊಂಡಿಲ್ಲ. ಆದರೆ ಬಿಡದವರೆಲ್ಲ ಏನು ಮಾಡೋರು ಈಗ? ಮಹಾಲಕ್ಷ್ಮಿ ಹೆಸರುಗಳು ಕೂಡ ಬೇಸಿಕಲಿ ಯಾರ ಹೆಸರು? ದೇವರ ಹೆಸರು. ದೇವರ ಹೆಸರು ಪದಾರ್ಥನೇ ಇಲ್ಲ ಈಗ. ಪ್ರವೃತ್ತಿ ನಿಮಿತ್ತನು ಮೀರಿ ಹೋಗ್ಬಿಡ್ತಾನೆ ಪರಮಾತ್ಮ. ಬಹಳ ಆಶ್ಚರ್ಯ ಅಂದರೆ ಪ್ರವೃತ್ತಿ ಸೋತು ಬಿಡುತ್ತೆ ಹೇಳಬೇಕಾದ್ರೆ. ಇವರಿಗೆ ಜಾಸ್ತಿ ಆಗುತ್ತೆ, ಕೆಲವರಿಗೆ ಮ್ಯಾಚ್ ಆಗುತ್ತೆ, ಕೆಲವರಿಗೆ ಸಾಲದು ಬಂದ್ಬಿಡುತ್ತೆ. ಇದು ದೇವ್ರ ಮಹಿಮೆ. ಈ ಶಬ್ದಗಳ ನೇಚರ್ ಹೇಳೋದ್ರಿಂದ ಇದೆಲ್ಲ ಹೇಳಿದ ಲಿಂಗ್ವಿಸ್ಟಿಕ್ಸ್ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಆ ಥರ ಇವತ್ತು ಲಿಂಗ್ವಿಸ್ಟಿಕ್ಸ್ ಯಾರು ಯೋಚನೆ ಮಾಡೋಕ್ಕೂ ಬರೋದೆ. ಅದಿರಲಿ, ನಾಳೆ ದಿವಸ ಅದ್ರ ಬಗ್ಗೆ ಒಳ್ಳೆಯ ಪ್ರಶ್ನೆ ಇದು. ಪ್ರಶ್ನೆ ಅರ್ಥ ಮಾಡ್ಕೊಂಡು ಉತ್ತರ ಹೇಗೆ ಕೊಡ್ತಾರೆ, ಎಷ್ಟೇ ನಾವು ನೋಡೋದಕ್ಕೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಸಾಧ್ಯತೆಯೇ ಇಲ್ಲ ಅಂಬಾಗಿರುತ್ತೆ. ಅದು ಉತ್ತರ ಕೊಟ್ಟಾಗ ಏನು ಅನಿಸುತ್ತೆ? ಅರೆ ಎಷ್ಟು ಸುಲಭವಾದ ಉತ್ತರ ಕೊಡ್ತಾರಲ್ಲ ಅಂತ. ಅದನ್ನು ನಾಳೆ ಬೇರೆ ಪ್ರೋಗ್ರಾಮ್ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಶ್ರೀಯತಾಂ ಅಮಲಾಲಯ.